ಮಾತಾಡ್ರಿ. ಫಸ್ಟ್ ನಾವು ಕಸಗಳನ್ನ ಗುಡ್ಡೆಗಳಲ್ಲಿ ಎಸಿತಾ ಇದ್ವಿ ಒಟ್ಟಿಗೆ. ಆಮೇಲೆ 2016ರಲ್ಲಿ ಏಪ್ರಿಲ್ 1ರಲ್ಲಿ ಕಸನ 2 ಥರ ಡಿವೈಡ್ ಮಾಡಿಕೊಡ್ಬೇಕಂತ ಸರ್ಕಾರ ಆದೇಶ ಮಾಡಿತ್ತು. ಅದು ನಂತರನೂ ಕಸಗಳನ್ನ ಮತ್ತೆ ಎಲ್ಲಿ ಬೇಕಂದ್ರೆ ಅಲ್ಲಿ ಗುಡ್ಡೆಗಳಲ್ಲೇ ಜನ ಹಾಕ್ತಾ ಇದ್ದಾರೆ. ದಯವಿಟ್ಟು ಕಸನ 2026ರಲ್ಲಿ ಇವಾಗ ಡಿವೈಡ್ ಮಾಡಿಕೊಡ್ಬೇಕು, 4 ಥರ ವಿಧವಾಗಿ ಡಿವೈಡ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ದಯವಿಟ್ಟು ಜನ ಎಲ್ಲರೂ ಸಹಕರಿಸಿ ಈ ಥರ ಡಸ್ಟ್ಬಿನ್ಗಳನ್ನ ಯೂಸ್ ಮಾಡಿ ಕಸಗಳನ್ನ ಕೊಡ್ಬೇಕಂತ ಕೇಳ್ಕೊತಾ ಇದೀವಿ. ಈ ಕಸ 2 ಕಸಗಳನ್ನು ಇದರಲ್ಲಿ ಹಾಕೋದ್ರಿಂದ ಈ ಕಸ ಯಾವುದಕ್ಕೂ ಪ್ರಯೋಜನ ಬರ್ದಂಗೆ ಆಗ್ತಾ ಇದೆ. ದಯವಿಟ್ಟು ಈ ಕಸನ ಬೇರೆ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ವಿ. ಯಾವ ಥರ ಕಸ ಅಂದರೆ ಈ ಮನೇಲಿ ಯೂಸ್ ಮಾಡೋಂಥ ಕೊಳೆಯೋ ಕಸ ಎಲ್ಲ ತರಕಾರಿಗಳು ಏನಿದೆಯೋ ಅದೆಲ್ಲ ಹಸಿ ಕಸ ಎಲ್ಲ ಇದು ಒಬ್ರಿಗೆ ಯೂಸ್ ಮಾಡ್ತಾರೆ. ಒಣ ಕಸ ಏನಿದ್ರು ಪೇಪರ್ಸು, ಬಿಸ್ಕೆಟ್ ಪೇಪರ್ಸು, ಚಾಕ್ಲೇಟ್ ಪೇಪರ್ಸು ಏನೇನು ಬರುತ್ತೋ ಅದೆಲ್ಲ ಒಣ ಕಸಕ್ಕಾಗುತ್ತೆ. ಅದನ್ನ ಮತ್ತೆ ರೀಸೈಕಲ್ಗೆ ಯೂಸ್ ಮಾಡ್ತಾರೆ. ನಾವು ಯೂಸ್ ಮಾಡೋಂಥ ಸ್ಯಾನಿಟೈಸರ್ ಪ್ಯಾಡ್ಗಳಾಗಲಿ, ದೊಡ್ಡವ್ರ ವಯಸ್ಸಾಗೋರ್ಗೆ ಹಾಕೋ ಡೈಪರ್ಸ್ಗಳಾಗಲಿ, ಪ್ಯಾಂಪರ್ಸ್ಗಳಾಗಲಿ ಎಲ್ಲ ಮತ್ತೆ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ, ರೀಸೈಕಲ್ ಮಾಡೋಕ್ಕಾಗಲ್ಲ, ಏನಕ್ಕೂ ಮಾಡಲ್ಲ, ಅದನ್ನ ಬರ್ನ್ ಮಾಡ್ತಾರೆ. ಮತ್ತು ಮಾತ್ರೆಗಳನ್ನ 2 ದಿನಕ್ಕೆ ಒಂದು ಸತಿ ಆದರೂ ಯಾರಾದರೂ ಪೇಷಂಟ್ಗಳಿಂದು ಎಕ್ಸ್ಪ್ರೇ ಆಗಿರೋ ಮಾತ್ರೆಗಳು, ಮಕ್ಳಿಗೆ ತರೋಂಥ ಸಿರಪ್ಗಳು ಯಾವುದೇ ಎಕ್ಸ್ಪ್ರೇ ಆಗಿದ್ರು ಅದನ್ನ ದಯವಿಟ್ಟು ಬೇರೆ ಮಾಡಿಕೊಟ್ರೆ ಈ ಕಸನ ರೀಸೈಕಲ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಈಗ ಕ್ಲೀನಾಗಿ ಡೀಟೇಲ್ಸ್ ಹೇಳಿಬಿಟ್ರಿ ಇವರು, ಯಾವ ಕಸ ಏನೇನು ಆಗುತ್ತೆ ಅಂತೇಳಿ ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಡ್ರಿ. ಹೇಳ್ರಿ ನೀವು, ಹೇಳ್ರಿ, ನಕ್ ಮಾತು ಹೇಳ್ಬೇಕು ಎಲ್ಲರೂ. ಹೇಳ್ರಿ ನೀವು ಎಲ್ರೂ ಕಸನ ಮನೆಯಿಂದನೇ ಡಿವೈಡ್ ಮಾಡಿಕೊಡಿ. ಈ ಥರ ಈ ನೋಡಿ ಬಾಕ್ಸು ಇದೇ ಥರನೇ ಡಿವೈಡ್ ಮಾಡಿಕೊಟ್ರೆ ಪೌರ ಕಾರ್ಮಿಕರಿಗೆ ಉಪಯೋಗ ಆಗುತ್ತೆ ಮತ್ತು ನಗರಸಭೆಗೂ ಸಹ ಉಪಯೋಗ ಆಗುತ್ತೆ. ನೀವು ವೇಸ್ಟು ಅಂತೀರಾ, ಇದರಲ್ಲೂ ಸಹ ದುಡ್ಡನ್ನ ಸಂಪಾದಿಸಬಹುದು. ಈ ರೀತಿ ಮಾಡೋದ್ರಿಂದ ಕಸನ ರಸ ಮಾಡ್ಬೋದು, ಮತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಪರಿಸರ ಚೆನ್ನಾಗಿರುತ್ತೆ, ಯಾವ ವೈರಸ್ ಬರೋಲ್ಲ, ಯಾವುದು ಕಾಯಿಲೆ ಬರೋದಿಲ್ಲ. ಕ್ಲೀನಾಗಿ ಕಸ ಡಿವೈಡ್ ಮಾಡ್ಕೊಡೋದ್ರಿಂದ ಪರಿಸರ ಚೆನ್ನಾಗಿರುತ್ತೆ. ಬೆಸ್ಟ್ರಿ. ಇನ್ನೊಂದು, ನೀವು ಡಬ್ಬ ಕೊಟ್ಟಿದ್ದೀರಾ ಮನೆಗೆ? ಒಂದೆರಡು ಡಬ್ಬಗಳು ಕೊಡ್ರಿ ಮನೆಗೆ. ಕೊಟ್ಟಿದ್ದೀರಾ? ಯಾಕೆಂದ್ರೆ ಶಾಂಕ್ಷನ್ ಮಾಡಿ ಒಂದೆರಡು ಡಬ್ಬಗಳು ಕೊಟ್ರೆ ಅವ್ರು ಕ್ಲೀನಾಗಿ ಹಾಕ್ತಾರೆ. ಕೊಟ್ಟಿದ್ದೀರಾ? ಸಹಕರಿಸ್ಬೇಕು ಸರ್. ನಾವ್ ಹೇಳಿ ಮುಂಚೆ ನಾನು ಅದು ಹೇಳ್ತೇನೆ ಮುಂಚೆನೆ ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ನೋಡಿ. ಮೇನ್ ರೋಡ್ ಬರಮೇಲೆ ಮೇನ್ ರೋಡ್ ಬರೀ ನಿಂತ್ಕೊಳ್ರಿ. ಆದ್ರೆ ಫಸ್ಟ್ ಮೇನ್ ರೋಡ್ ಮಾಡಿ ಬೇರೆ ಕೆಲಸ ಹೋಗುತ್ತೆ. ಜನ ತಂದು ಕಸ ಬಿಸೋದು ಯಾರು ನಮ್ಮ ಇವರು ಗೀತಕ್ಕ ಅವರು, ಇವ್ರದ್ದು ವಯಸ್ಸೇ ಇಲ್ಲ ಆಗ್ಬಿಡ್ತು. ನಾವು ಭಾಳ ವರ್ಷದಿಂದ ಇವ್ರಿಗೆ ನೋಡ್ತಾ ಇದ್ದೀವಿ. ಇಂದಿರಾನಗರದಲ್ಲಿ ಇಲ್ಲೇ ಆಗ್ಬಿಟ್ರಿ ಇವರು. ಹಂಗಾಗಿ ಹಸಿ ಕಸನ ಗೊಬ್ಬರ ಮಾಡಿ ಇದು ಮಾಡ್ತಾರೆ, ಹಾಗಾಗಿ ನೀಟಾಗಿ ಬೇರ್ಪಡಿಸಿ ಕೊಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನೋಡ್ರಿ ಮಹಾಜನರೇ, ಹಿಂದಿನ ದಿನಗಳಲ್ಲಿ ಹಿಂದೆ ಒಂದು ವರ್ಷದಿಂದ ಬೋರ್ಡ್ ಹಾಕಿದ್ರಿ. ಇಲ್ಲಿ ರಾಜಕಾಲುವೆ ಬಂದಾಗ ಕಿತ್ತಾಕಿದ್ರು, ಈಗ ಮತ್ತೆ ಹಾಕಿದ್ರೆ ಈಗ ಮತ್ತೆ ಅದನ್ನ ಬಳಸ್ಕೊಂಡಿದ್ವಿ. ಸಾರ್ವಜನಿಕರು ಆ ಬೋರ್ಡ್ ನೋಡಿದ್ರೆ ಎಚ್ಚೆತ್ಕೊಂಡು ಏರಿಯಾದ ಹೆಸರು ತೊಗೊಳ್ಳಿ ಹೇಳ್ರಿ. ಅನವರ್ಕಲ್ 8ನೇ ವಾರ್ಡ್ ಹೇಳ್ರಿ. ಪಕ್ಕದಲ್ಲಿ ಇಂದಿರಾನಗರ. ಇವ್ರು ಹಾಕ್ಬಾರ್ದು ಇಲ್ಲಿ ಕಸ, ಯಾರು ಹಾಕ್ಬಾರ್ದು. ಇಲ್ಲಿರೋ ಸಾರ್ವಜನಿಕರು ಯಾರಾಗ್ಲಿ ಆಗ್ಬೋದು, ನಮ್ಮ ಗಂಟೆಗಾಡು ಬರ್ತಿದೆ, ಕಡ್ಡಾಯವಾಗಿ ಅದು ಕೊಡಲೇಬೇಕು. ಅನ್ನೋರ್ ಕಾಲೋನಿಯ ಮಹಾಜನರೇ, ಅನ್ನೋರ್ ಕಾಲೋನಿ ಮತ್ತು ಇಲ್ಲಿ ಕಸ ಹಾಕ್ತಾ ಇದ್ದೀರಾ. ನಗರಸಭೆಯಲ್ಲಿ ಫುಲ್ ಹೆಸರು ಹಾಳಾಗ್ತಾ ಇದೆ. ಭದ್ರಾವತಿಯಲ್ಲಿ ಎಲ್ಲ ಏರಿಯಾದಕ್ಕಿಂತ ಜಾಸ್ತಿ ಕಸ ರೋಡಿಗೆ ಬೀಳ್ತಾ ಇರೋದು ಅನ್ನೋರ್ ಕಾಲೋನಿ ಅಂತ ಒಂದು ರಿಮಾರ್ಕ್ ಆಗ್ತಾಯಿದೆ. ಅನ್ನೋರ್ ಕಾಲೋನಿಯ ಹೆಸರು ಊರಲ್ಲಿ ಹಾಳು ಮಾಡಬೇಡ್ರಿ. ದಯವಿಟ್ಟು ಕಸವನ್ನು ಗಾಡಿಗೆ ಕೊಡಿ. ಧನ್ಯವಾದ.